ನನ್ನ ಹೆಸರು ಬಸವರಾಜ್ ಎಂ ಜೋಗಿ, ಪೊಲೀಸ್ ಇಲಾಖೆ. ನನ್ನ ಕವನದ ಶೀರ್ಷಿಕೆ ನಾವು ಓದಿಕೊಂಡವರು. ನನ್ನ ಕವನದ ಶೀರ್ಷಿಕೆ ನಾವು ಓದಿಕೊಂಡವರು. ನಾವು ಹೀಗೇನೆ ಮಾರಿಕೊಂಡವರು, ಸ್ವಾಭಿಮಾನದ ಅಂಗಿ ಕಳಚಿಕೊಂಡವರು. ನಾವು ಹೀಗೆ ಮಾರಿಕೊಂಡವರು, ಸ್ವಾಭಿಮಾನದ ಅಂಗಿ ಕಳಚಿಕೊಂಡವರು. ಅಪ್ಪ ಓದಿರಲಿಲ್ಲ, ಆದರೆ ಯಾರಿಗೂ ಒದ್ದವನಲ್ಲ. ಅಪ್ಪ ಓದಿದವನಲ್ಲ, ಆದರೆ ಯಾರಿಗೂ ಒದ್ದವನಲ್ಲ. ಮನಸ್ಸುಗಳ ಗೆದ್ದವನು. ಇನ್ನೊಬ್ಬರ ಅನ್ನ ಕಸೆದುಕೊಂಡವನಲ್ಲ. ಊಟ ಮಾಡುವಾಗ ಜೊತೆಗಿದ್ದವರ ಬಿಟ್ಟು ಉಂಡವನಲ್ಲ. ಮನಸ್ಸು ನಿರ್ಮಲ ಹೂದೋಟ, ಅವನ ರಾಶಿಯ ಕಣದಲ್ಲಿ ಉಳಿದದ್ದು ಒಂದು ತಾಳಿನ ಪಾಲು. ಆದರೂ ತಾಳಿಕೊಂಡವನು. ನಾವು ಹೀಗೇನೆ ಮಾರಿಕೊಂಡವರು, ಓದಿಕೊಂಡವರು, ಸ್ವಾಭಿಮಾನದ ಅಂಗಿ ಕಳಚಿಕೊಂಡವರು. ಅವ್ವ ಹರಿದ ಬಟ್ಟೆಗೆ ತೇಪೆ ಹಾಕುತ್ತಿದ್ದಳು. ಆದರೆ ಮಾನ ಕಳೆದುಕೊಂಡವಳಲ್ಲ. ಅವ್ವ ಹರಿದ ಬಟ್ಟೆಗೆ ತೇಪೆ ಹಾಕುತ್ತಿದ್ದಳು, ಆದರೆ ಮಾನ ಕಳೆದುಕೊಂಡವಳಲ್ಲ. ಮನಸ್ಸುಗಳ ಹೊಲೆದಾಕಿ ಹಾಗೆ ಮಕ್ಕಳಿಗೆ ಗೊಣಗಾಕಿ ಕತ್ತರಿಸಲಿಲ್ಲ ಸಂಸಾರ. ತನ್ನ ತಳಿಯರಿಗೆ ಸವರಾತ್ರಿಯವರೆಗೂ ಹೇಳಿ ಪಿಸುಗುಟ್ಟಿ. ತಿಳಿಸುತ್ತಿದ್ದಳು ಬದುಕಿನ ಸಾರ. ಎಲ್ಲವೂ ಉಚಿತ, ನ್ಯಾಯ ಮಾತ್ರ ಖಚಿತ. ನಾವು ಹೀಗೇನೆ ಮಾರಿಕೊಂಡವರು, ಓದಿಕೊಂಡವರು, ಸ್ವಾಭಿಮಾನದ ಅಂಗಿ ಕಳಚಿಕೊಂಡವರು. ಅವರು ಏನೂ ಇಲ್ಲದಿದ್ದರೂ ಎಲ್ಲ ಇದ್ದಂತಿದ್ದರು. ದುಡಿಯುತ್ತಿದ್ದರು ನಿತ್ಯ. ನಮಗೆ ಸತ್ಯ ಎಲ್ಲವೂ ಇದೆ, ಇನ್ನೂ ಬೇಕಾಗಿಯೇ ಇದೆ. ದುಡಿಯದೆ ಈಗಿನ ಸತ್ಯ. ನಾವು ಹೀಗೇನೆ ಮಾರಿಕೊಂಡವರು, ಓದಿಕೊಂಡವರು, ಸ್ವಾಭಿಮಾನದ ಅಂಗಿ ಕಳಚಿಕೊಂಡವರು. ಅವಕಾಶಕ್ಕಾಗಿ ಧನ್ಯವಾದಗಳು.